SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಭಯ ಅಲ್ಲಿ ಪೊಲೀಸ್ ಆಗೋರಲ್ಲ, ಪೊಲೀಸ್ನವರು ಕೈ ಕೊಡಬಾರ್ದು, ಭಯ ಆಯ್ತದೆ. ಮಂಜು ಕವಿ ಸರ್ ಇದಕ್ಕೆ ಇನ್ವೈಟ್ ಮಾಡಿದ್ರು, ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡು ಸೂರ್ಯ ಅಂತ. ಆ ಟೈಮಲ್ಲಿ ನನಗೆ ಬೇರೆ ಸಿನಿಮಾ ಮತ್ತು ಸೀರಿಯಲ್ ಇತ್ತು, ಹಂಗಾಗಿ ಇದ್ರಲ್ಲಿ ಮಾಡೋಕ್ಕಾಗಿಲ್ಲ. ಒಂದು ದಿನ ನಾನು ಸೆಟ್ಟಿಗೆ ಬಂದಿದ್ದೆ, ನಿಮ್ಮನ್ನು ನೋಡಿದೆ, ಎಲ್ಲರೂ ಸೆಟ್ಟಲ್ಲಿ ನೋಡಿದೆ. ತುಂಬ ಚೆನ್ನಾಗಿ ಸೆಟ್ಟಲ್ಲಿ ಎಲ್ಲರೂ ಲವಲವಿಕೆಯಿಂದ ತುಂಬ ಚೆನ್ನಾಗಿ ಮಾತಾಡಿಸಿ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಐ ಹೋಪ್ ಈ ಸಿನಿಮಾ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಅನಿಸುತ್ತೆ. ಬಿಕಾಸ್ ಟೈಟಲ್ ಹೆಂಗಿದೆ, ಮರಳಿ ಭಾರತ ದಿನಗಳು ಅಂತ. ನೆನ್ನೆಗೆ ನಾಳೆಗೆ ಇಂದು ಇಂದಿಗೆ ಅಂತ ಹೇಳ್ತಾ ನಗುತ್ತಾ 100 ಸಿನಿಮಾ ಮಾಡಿ ಅಂತ ಹೇಳ್ತೀನಿ. ಹ್ಯಾಪಿ ಬರ್ತ್ಡೇ ರಾಜ್ವೀರ್ ಸರ್. ಲವ್ ಆಗಿ ಕೂಡ ನಾವು ಲವ್ ಆಗಿದ್ದೇನೋ ಲೈಟ್ ಆಗಿ, ಆದರೆ ಲೈಫ್ ಹಾಳಾಗಿದ್ದು ಸುಮಾರಾಗಿ. ಇದು ನನಗೆ ಗೊತ್ತಾಗಿದ್ದು ಲೇಟಾಗಿ. ಅಂದಿನಿಂದ ಗಾಡಿ ಓಡಿಸುತ್ತಿದ್ದೆ ನೀಟಾಗಿ, ಆದರೂ ಕಾಡುತ್ತಿದೆ ಅವಳ ನೆನಪು ನೀಟಾಗಿ. ನಮ್ಮ ರಾಜವೀರ್ ಸರ್ 100 ವರ್ಷ ಬಾಳಿ, ಬ್ರೈಟ್ ಆಗಿ, ಲೈಟ್ ಆಗಿ, ಸ್ಮಾರ್ಟ್ ಆಗಿ, ನಗುತ್ತಾ ಸಿನಿಮಾ ಮಾಡಿ 100 ವರ್ಷ ಎಂದು ಹೀಗೆ ಇರಲಿ ಹರುಷ ಉಲ್ಲಾಸದ ಶುಭಗಳಿಗೆ ಸಂತೋಷವೇ ಉಡುಗೊರೆಯೋ ಉಲ್ಲಾಸದ ಶುಭ. ಈಗ ನಮ್ಮ ಸ್ವಲ್ಪ ಲೇಟ್ ಆಗಿ ಬಂದ್ರು ನಮ್ಮ ವೀರಭದ್ರ ಸ್ವಾಮಿ ಅವರು, ನಿರ್ಮಾಪಕರು ಅವರು. ಸ್ವಲ್ಪ ಬನ್ನಿ, ಚಪ್ಪಾಳೆ ಇರಲಿ. ಈ ಡೋರ್ ತಗ ಓಪನ್ ಮಾಡೋದಲ್ಲ, ಅವ್ರು ಅಲ್ಲಿಂದ ಬಂದು ಇಲ್ಲಿ ನಿಂತ್ಕೊಂಡು ಆಯ್ತು ಕೂತ್ಕೊಳ್ಳಿ ಅನ್ನೋದು, ಅದು ಅವ್ರ ತೃಪ್ತಿ. ಯಾವಾಗಲೂ ಅದ್ರದ್ದು ಒಳ್ಳೆ ಸಾಂಗ್ ಯಾವ್ದು ಆಡಲಿ ಸರ್? ಹುಡುಗಿರಿಗೆ ರಾಜ ಆಡ್ತಾಡ್ತೀನಿ, ಅದಾಕಿ ಸರ್. ಏನಕ್ಕೆ ಸಾಂಗ್ ಸೆಲೆಕ್ಟ್ ಮಾಡಿದಾರ ಸರ್? ಹೆಂಗ ಕಾಣಿಸಿದಾರೆ? ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ನನಗೆ ಇದುವರೆಗೂ ಒಂದು ಆಕ್ಟಿಂಗ್ ಅಂದ ಏನೂ ಬರಲ್ಲ, ಏನೂ ಗೊತ್ತಿರಲಿಲ್ಲ ಅಂತ ಕರ್ಕೊಂಬಂದು ನನಗೆ ಆಕ್ಟಿಂಗ್ ಮಾಡಿಸಿದ್ದಾರೆ. ಅದು ತುಂಬ ಖುಷಿ ಆಗ್ತಾ ಇದೆ ನನಗೆ. ನಾನು 91ನೇ ಇಸ್ವಿನಲ್ಲಿ ಮಾಡಬೇಕು ಅನ್ನೋ ಆಸೆ ಇತ್ತು, ಅದು ಆಗಲಿಲ್ಲ. ಆದರೆ ಈ ಆಸೆ ನಾನು 50 ವರ್ಷದ ಮೇಲೆ ಪೂರೈಸಿದ್ದೀನಿ, ಖುಷಿ ಆಗ್ತಾ ಇದೆ. ಹಾಗೆ ನಮ್ಮ ನವೀನ್ ಶೆಟ್ಟಿ ಅವರು ಕೂಡ ಇದರಲ್ಲಿ ಅಭಿನಯಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಿರ್ದೇಶಕರು ಮಂಜು ಕವಿ ಅವರು ಮರಳಿ ಭಾರತ ದಿನಗಳು ಅಂದ್ಬಿಟ್ಟು ಒಂದು ಮೂವಿ ಮಾಡ್ತಾ ಇದ್ವಿ, ಕ್ಯಾರೆಕ್ಟರ್ ಮಾಡಿ ಅಂದರು. ಏನು ಕ್ಯಾರೆಕ್ಟರ್ ಅಂದರೆ ಹಿಂಗೆ ಎಸ್ ಪಿ ಕ್ಯಾರೆಕ್ಟರ್ ಇದೆ. ನನಗೆ ಶಾಕ್ ಆಗೋಯ್ತು, ಇದನ್ನು ನಾನು ಮಾಡೋಕ್ಕಾಗುತ್ತಾ ನನ್ನ ಕೈಲಿ? ಅಷ್ಟು ಅದು ಖಡಕ್. ಒಬ್ಬರು ಪೊಲೀಸ್ ಆಫೀಸರ್ ಅಂದರೆ ನಾವು ಯಾವುದೋ ಇಂಜಿನಿಯರ್ ಆಗಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದು. ಆದರೆ ಆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಎಲ್ಲ ಒಂದು ಸಂಪರ್ಕ ಇದ್ದೇ ಇರುತ್ತೆ. ಫೀಲ್ಡಲ್ಲಿ ಎಲ್ಲಿ ಏನಾದರೂ ಗಲಾಟೆ ಆದರೂ ಅವ್ರ ಜೊತೆಲಿ ಅವ್ರು ಹೆಂಗೆ ಬರ್ತಾರೆ, ಆ ಮೂಮೆಂಟ್ಸು, ಇದನ್ನೆಲ್ಲ ನಾನು ಇಲಾಖೆನಲ್ಲಿ ಇಂಟರ್ನಲ್ ಆಂತರಿಕವಾಗಿ ನಾನು ನೋಡಿದ್ದೆ. ಇಲಾಖೆನಲ್ಲಿ ಆ ಒಂದು ಧೈರ್ಯ ಇತ್ತು, ಏನಾದರೂ ನಾನು ಮಾಡಬಲ್ಲೆ ಅಂತ. ಇವರು ಡ್ರೆಸ್ ಹಾಕ್ಸಿ ನಿಲ್ಸಿದ್ರು. ನೋಡಿದ್ಮೇಲೆ ಪೋಸ್ಟ್ ನೋಡಿದ್ ನನಗೆ ಡೌಟ್, ನಾನು ಅದು ಅಂತ. ಎಲ್ಲ ಕೆಲವು ಬೇರೆ ಮೂವಿ ಇರೋದ್ರಿಂದ ಮೇಕಪ್ ಚೇಂಜ್ ಆಗ್ತಾ ಇರುತ್ತೆ, ಗೆಟಪ್ ಚೇಂಜ್ ಆಗ್ತಾ ಇರುತ್ತೆ. ಆ ಡ್ರೆಸ್ ಹಾಕಿದ್ಮೇಲೆ ಆಟೋಮೆಟಿಕಲಿ ಅದೊಂದು ಕಡಕ್ನೆಸ್ ಅದು ಬಂದ್ಬಿಡುತ್ತೆ. ಎಷ್ಟು ಹೆಂಗೆ ತಗೊಂಡ್ ಬಂದಿದ್ದಾರೆ ಅಂದ್ರೆ ಮಂಜು ಕವಿ ಅವರು ಆ ಕಥೆನ ರಸವತ್ತಾಗಿದೆ. ಇಲ್ಲಿ ನಾವು ರಿವೀಲ್ ಮಾಡೋಕ್ಕೂ ಆಗಲ್ಲ. ಈಗ ನಮ್ಮ ಪ್ರೊಡ್ಯೂಸರ್ ವೀರಭದ್ರಣ್ಣವರು, ಭಾಗ್ಯ ಮೇಡಮ್ ಅವರು ಸ್ಥಳದಲ್ಲೇ ಇರೋರು, ಏನೇ ಇದ್ದಿದ್ರೆ ಎಲ್ಲ ಒಂದು ಸಪೋರ್ಟ್ ಮಾಡಿಕೊಂಡು ಮಂಜು ಕವಿ ಅವರು ಕೂಡ ಒಂದು ನಿರ್ದೇಶನ ಅದ್ಭುತವಾಗಿ ನನ್ನ ಕೈಲಿ ಆಕ್ಟ್ ಮಾಡಿಸಿದ್ದಾರೆ. ಕೆಲವೊಂದು ಸೀನಲ್ಲಿ ಅವರ ಕತೆ ಹೆಂಗೆ ಇಂಪ್ರೆಸ್ ಆಗಿದೆ ಅಂದ್ರೆ ನಾನು ಮರ್ತೋಗ್ಬಿಟ್ಟು ಆ ಕ್ಯಾರೆಕ್ಟರಲ್ಲೇ ಇನ್ವಾಲ್ವ್ ಆಗ್ಬಿಡ್ತಾ ಇದೆ. ಆ ಕತೆ ಅವರು ಒಬ್ರು ತಾತ ಬಂದು ನನ್ನ ಮುಂದೆ ಒಂದು ಕಷ್ಟ ಹೇಳ್ಕೊಂತಾರೆ. ಪೊಲೀಸ್ನವ್ರಿಗೂ ಮನುಷ್ಯತ್ವ ಇರುತ್ತೆ, ಅವ್ರಿಗೂ ಹೃದಯ ಇರುತ್ತೆ, ಕಣ್ಣು ಇರುತ್ತೆ. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿದೋಗ್ತಾ ಇತ್ತು. ಅವರು ನಮ್ಮ DOP ಅವರಿಗೆ ತಲೆ ತಟ್ಟಿ ಕ್ಯಾಪ್ಚರ್ ಮಾಡಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮಾಡಿದ್ದಾರೆ. ಅಂದ್ರೆ ಸುಮಾರು ಕಷ್ಟಪಟ್ಟರೆ ಒಂದು ಸಿನಿಮಾ ಆಗುತ್ತೆ. ಅದು ನೋಡೋರಿಗೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಹಿಂದೆ ಕಾಣಲ್ಲ.
ಹಿಂದೆ ಅವರು ನಾವೆಲ್ಲ ಎಷ್ಟು ಓಡಾಡಿರ್ತೀವಿ, ಡೈರೆಕ್ಟ್ರು ಪ್ರೊಡ್ಯೂಸರ್ ಎಷ್ಟು ಕಷ್ಟ ಆಗಿರುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇಡೀ ನಮ್ಮ ಕನ್ನಡ ಜನತೆ ಈ ಒಂದು ಮಾಫಿಯಾ ಬಗ್ಗೆ ಜನತೆಗೆ ಮಾಹಿತಿ ಕೊಡೋಕ್ಕೆ ಯಾವ ರೀತಿ ಇವತ್ತು ಹುಡುಗರು ಹಾಳಾಗ್ತಾ ಇದ್ದಾರೆ, ಯಾವ ರೀತಿ ಅಧಿಕಾರಿಗಳು ಅದನ್ನ ನಾವು ಕಂಟ್ರೋಲ್ ಮಾಡ್ಬೋದು, ಇದು ಕೆಲವು ಮಾಹಿತಿ ಗೊತ್ತಾಗುತ್ತೆ. ಯಾಕೆಂದ್ರೆ ಸಾಂಗ್ಲಿಯಾನ್ ಅವರೊಬ್ಬರೇ ಒಂದು ಹಲವಾರು ವಿಭಿನ್ನ ವೇಷಗಳೆಲ್ಲ ಮುಖಾಂತರ ಹೋಗಿ ಸಾರ್ವಜನಿಕರಿಗೆ ಏನಾದ್ರೂ ಕೊಡಬೇಕು ಅಂತ ಅಂದ್ಬಿಟ್ಟು ಸಾಧನೆ ಮಾಡಿ ಇವತ್ತು ಒಂದು ದೊಡ್ಡ ಒಂದು ಲೆಜೆಂಡ್ ಆಗೋದ್ರು ಅವರು. ಅದೇ ತರ ಇವರು ಕ್ಯಾರೆಕ್ಟರ್ ಫಸ್ಟ್ SP ಅಂತ ಹೇಳಿದ್ರು. ಈಗ ನೀವು ಟೀಸರ್ ಅಲ್ಲಿ ನೋಡಿದ್ರಲ್ಲ, ಆಟೋ ಡ್ರೈವರ್ ಹಾಕ್ಸಿ ಮಾಡ್ತಾ ಇದ್ದಾರೆ. ಇದೇನಿದು 70 ವರ್ಷದ ಮುದುಕನ್ ಕ್ಯಾರೆಕ್ಟರ್ ಕೊಟ್ಟು SP ಮಾಡಿಸ್ತಾ ಇದ್ದಾರೆ ಇವರು ಅಂತಂದ್ರೆ, ಇನ್ನೊಂದು 2 ದಿವಸಕ್ಕೆ ಕಸ ಎತ್ತ ಹುಡುಗ ಆ ತರದ್ದೊಂದು ಮಾಡಿಸ್ತಾರೆ. ನನಗೆ ಕಡೆಗೆ SP ಯಾವಾಗಪ್ಪ ಬರುತ್ತೆ 6 ತಿಂಗಳು ಕಾಯ್ದೆ ನಾನು. ಆಮೇಲೆ ಈಗ ನೋಡಿ ಡ್ರೆಸ್ ಹಾಕ್ಸಿ ಈಗ ನಿಮ್ಮ ಮುಂದೆ ತಂದು ನಿಲ್ಸಿದಾರ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಕನ್ನಡಿಗರು ಸಹ ಸಂಪೂರ್ಣವಾಗಿ ಇಡೀ ಸಮಸ್ತ ಕನ್ನಡಿಗರು ಕೂಡ ಈ ಒಂದು ಸಿನಿಮಾನ ಬಂದು ನೋಡಿ ಆಶೀರ್ವಾದ ಮಾಡಲಿ, ತಂಡಕ್ಕೆ ಅವರ ಆಶೀರ್ವಾದ ಇರಲಿ ಅಂದ್ಬಿಟ್ಟು ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.